ಹೌದು, 4-5 ತಿಂಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿತ್ತು. ಈ ವೇಳೆ ಕಾಂಗ್ರೆಸ್ ಚಿಹ್ನೆ ಅಡಿ ಗೆದ್ದಿದ್ದ 6 ಮಂದಿ ಸದಸ್ಯರು ಬಿಜೆಪಿ ಬೆಂಬಲಿಸಿದರು. ಕಾಂಗ್ರೆಸ್ ವಿಪ್ ಜಾರಿಗೊಳಿಸಿದರೂ ಲೆಕ್ಕಿಸದ 6 ಮಂದಿ ನಗರಸಭೆ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸುವ ಮೂಲಕ ವಿಪ್ ಉಲ್ಲಂಘಿಸಿದ ಆರೋಪಕ್ಕೆ ಗುರಿಯಾಗಿದ್ದರು. ಇದರಿಂದ ಕಾಂಗ್ರೆಸ್ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿತ್ತು. ಕಳೆದ 4-5 ತಿಂಗಳಿನಿಂದ ವಿಚಾರಣೆ ನಡೆಯುತ್ತಿದ್ದ ಈ ಪ್ರಕರಣ ಮಾರ್ಚ್ 21ರ ಶುಕ್ರವಾರ ತೀರ್ಪು ನೀಡಿದೆ. ಇದಕ್ಕೆ ಸಂಬಂಧಿಸಿದ ಆದೇಶ ಪ್ರತಿ ಇಂದು ಬಹಿರಂಗವಾಗಿದ್ದು, ಈ ಆದೇಶಕ್ಕೆ ತಡೆಯಾಜ್ಞೆ ತರಲು ಬಿಜೆಪಿ ಹೈಕೋರ್ಟ್ನಲ್ಲಿ ಕಸರತ್ತು ಆರಂಭಿಸಿದೆ. ಅಲ್ಲದೆ ಅನರ್ಹಗೊಂಡಿರುವ ಸದಸ್ಯರಿಗೆ ಯಾವುದೇ ಕಾರಣಕ್ಕೆ ತಡೆಯಾಜ್ಞೆ ನೀಡದಂತೆ ಕೆವಿಯಟ್ ಸಲ್ಲಿಸಲು ಕಾಂಗ್ರೆಸ್ ಕೂಡ ಬೆಂಗಳೂರಿನಲ್ಲಿ ತೀವ್ರ ಕಸರತ್ತು ನಡೆಸುತ್ತಿದೆ. ನಗರಸಭೆಯ 2ನೇ ಅವಧಿಗೆ ಅಧ್ಯಕ್ಷರ ಉಪಾಧ್ಯಕ್ಷ ಚುನಾವಣೆ 2023 ಸೆಪ್ಟೆಂಬರನ್ನು ನಡೆದಾಗ ನಾವು ಎಲ್ಲ ನಮ್ಮ ಮುಖಂಡರು, ನಮ್ಮ ಪಕ್ಷದ ನಗರಸಭೆ ಸದಸ್ಯರು ಸೇರಿ ಪಕ್ಷದ ತೀರ್ಮಾನದಂತೆ ಅಧ್ಯಕ್ಷರನ್ನಾಗಿ ಅಂಬರೀಷ್ ಅವ್ರನ್ನ, ಉಪಾಧ್ಯಕ್ಷರನ್ನಾಗಿ ಮೀನಾಕ್ಷಿ ಅವ್ರನ್ನ ಆಯ್ಕೆ ಮಾಡಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಚಿಹ್ನೆಯಿಂದ ಗೆದ್ದಿರ್ತಕ್ಕಂಥ ಎಲ್ಲ ನಗರಸಭೆ ಸದಸ್ಯರು ಅವ್ರಿಗೆ ಮತ ಹಾಕಬೇಕು ಅಂತೇಳಿ ಸಭೆಯಲ್ಲೂ ತಿಳಿಸಿ ಅವರಿಗೆ ನಾವು ವಿಪ್ಪನ್ನು ಜಾರಿ ಮಾಡಿ ಹೇಳಿದ್ವಿ. ಆದರೆ ಅವರು ನಮ್ಮ ಪಕ್ಷದ ಅಭ್ಯರ್ಥಿಗಳ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತೇ ಇದೆ. ಆವತ್ತಿನ ದಿವಸ ಚುನಾವಣೆ ದಿವಸ ಏನು ಹೈಡ್ರಾಮಾ ನಡೀತು ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ಆವತ್ತಿನ ದಿವಸ ನಮ್ಮ ನಗರಸಭೆ ಸದಸ್ಯರನ್ನು ಹೈಜಾಕ್ ಮಾಡಿಕೊಂಡು ಈಗಿರ್ತಕ್ಕಂಥ ಮಂತ್ರಿಗಳು, MP ಗಳು ಅವ್ರು ಬಸ್ಸಲ್ಲಿ ಕರ್ಕೊಂಡು ಬಂದು ಗೇಟಲ್ಲಿ ನಾವು ಇನ್ನೊಂದು ಸಲ ಅವರಿಗೆ ಮತ್ತೊಮ್ಮೆ ನಿಮಗೆ ವಿಪ್ ಕೊಟ್ಟಿದ್ದೀವಿ, ನಿಮ್ಮ ಸಭೆಯಲ್ಲಿ ಹೇಳಿದ್ದೀವಿ, ನಮ್ಮ ಅಭ್ಯರ್ಥಿ ಅಂಬರೀಷ್ ಮತ್ತು ಮೀನಾಕ್ಷಿ ಅವ್ರು ಮತ ಹಾಕಬೇಕು ಅಂಥೇಳಿ ನಾವು ಕಾದಂಥ ಸಮಯದಲ್ಲೂ ಸಹ ಅವರು ಯಾವ ರೀತಿ ವರ್ತನೆ ಮಾಡಿದ್ರು ಅಂತ ತಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಅವ್ರ ವಿರುದ್ಧವಾಗಿ ಹಾಕಂಥ ಮೊಕದ್ದಮೆಯನ್ನು ನಮ್ಮ ವಕೀಲರಾದಂಥ ಯಾಕೂಬ್ ಶರೀಫ್ ಅವರು ನ್ಯಾಯಾಲಯದಲ್ಲಿ ಸುದೀರ್ಘವಾಗಿ 5 ತಿಂಗಳ ಕಾಲ ವಿಚಾರಣೆಯನ್ನು ಮಾಡಿ ಅಂತಿಮವಾಗಿ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋದು ಸಾಬೀತಾಗಿದ್ದರಿಂದ ಅವರನ್ನು ಇವತ್ತು ನಗರಸಭೆಯ ಸದಸ್ಯರ ಸ್ಥಾನದಿಂದ ಅನರ್ಹಗೊಳಿಸಿ ಚಿಕ್ಕಬಳ್ಳಾಪುರದ 6 ಸದಸ್ಯರು, ಗೌರಿಬಿದನೂರಿನ 2 ಸದಸ್ಯರನ್ನು ಅನರ್ಹಗೊಳಿಸಿದ್ದಾರೆ. 2ನೇ ವಾರ್ಡಿನ ನಗರಸಭಾ ಸದಸ್ಯೆ ರತ್ನಮ್ಮ, 7ನೇ ವಾರ್ಡಿನ ಸದಸ್ಯ ಸತೀಶ್, 13ನೇ ವಾರ್ಡಿನ ಸದಸ್ಯೆ ನಿರ್ಮಲಾ ಪ್ರಭು, 22ನೇ ವಾರ್ಡಿನ ಸದಸ್ಯೆ ಶ್ವೇತಾ ಮಂಜುನಾಥ್, 24ನೇ ವಾರ್ಡಿನ ಸದಸ್ಯೆ ಅಂಬಿಕಾ ಮತ್ತು 27ನೇ ವಾರ್ಡಿನ ಸದಸ್ಯೆ ನೇತ್ರಾವತಿ ಅವರು ಪ್ರಸ್ತುತ ಅನರ್ಹಗೊಂಡಿರುವ ಕಾಂಗ್ರೆಸ್ ಸದಸ್ಯರಾಗಿದ್ದು, ಶುಕ್ರವಾರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಆದೇಶ ನೀಡಿದೆ. ಶನಿವಾರ ಮತ್ತು ಭಾನುವಾರ ರಜೆ ಇದ್ದ ಕಾರಣ ಆದೇಶ ಪ್ರತಿ ಹೊರಬಂದಿಲ್ಲ. ಇಂದು ಬೆಳಿಗ್ಗೆ ಆದೇಶ ಪ್ರತಿ ನೀಡಲಾಗಿದ್ದು, ಹೈಕೋರ್ಟ್ನಲ್ಲಿ ಈ ಆದೇಶಕ್ಕೆ ತಡೆಯಾಜ್ಞೆ ತರುವ ಸಂಬಂಧ ಕಸರತ್ತು ಜೋರಾಗಿದೆ. ಇನ್ನು 6 ಮಂದಿ ಸದಸ್ಯರು ಅನರ್ಹರಾಗಿರುವ ಕಾರಣ ನಗರಸಭೆಯಲ್ಲಿ ಸದಸ್ಯರ ಸಂಖ್ಯೆ 25ಕ್ಕೆ ಕುಸಿದಿದೆ. ಅನರ್ಹಗೊಂಡಿರುವ ಸದಸ್ಯರಿಗೆ ತಡೆಯಾಜ್ಞೆ ಸಿಗುವವರೆಗೂ ಅವರು ಸದಸ್ಯರ ಲೆಕ್ಕಕ್ಕೆ ಸೇರುವುದಿಲ್ಲ. ಈಗ ಕಾಂಗ್ರೆಸ್ನವರು ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಅಗತ್ಯವಿರುವ 1/3 ಭಾಗದಷ್ಟು ಸದಸ್ಯ ಬಲ ಹೊಂದಿಲ್ಲ. ಹಾಗಾಗಿ ವಿಶ್ವಾಸ ಮಂಡನೆ ಮೂಲಕ ನಗರಸಭೆ ಅಧ್ಯಕ್ಷರನ್ನು ಗಾದಿಯಿಂದ ಇಳಿಸುವ ಬಗ್ಗೆ ಕಾಂಗ್ರೆಸ್ ಚಿಂತನೆ ನಡೆಸುತ್ತಿದೆ ಎನ್ನಲಾಗಿದೆ. ಇವತ್ತು ಇದೊಂದು ಗುಣಪಾಠ. ಯಾವುದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಗೆದ್ದಿರ್ತಕ್ಕಂಥವ್ರು ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಏನು ಆಗ್ತದೆ ಅನ್ನೋದು ಇವತ್ತು ಒಂದು ನಿದರ್ಶನ. ಮುಂದೇನೂ ಸಹ ಇವತ್ತು ಅವರಿಗೆ ನಾವು ನಗರಸಭೆ ಸದಸ್ಯರನ್ನಾಗಿ ಅವ್ರಿಗೆ ಬಿ ಫಾರಂ ಕೊಡಬೇಕಾದಾಗ ಆ ಕ್ಷೇತ್ರದಲ್ಲಿ 4-5 ಜನ ಇರ್ತಾರೆ. ಅವರಿಗೆಲ್ಲ ಒಪ್ಪಿಸಿ ಅವರಿಗೆಲ್ಲ ಸಮಾಧಾನ ಮಾಡಿ ಒಬ್ಬರಿಗೆ ನಾವು ಅವಕಾಶ ಕೊಟ್ಟಿರ್ತೀವಿ. ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಅವ್ರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಕೇಳಿರ್ತಾರೆ. ಅವ್ರನ್ನೆಲ್ಲ ಮರೆತು ಅವರ ಮತದಾರ ಸ್ವಾಭಿಮಾನಕ್ಕೆ, ಅಲ್ಲಿ ಅವ್ರನ್ನ ಗೆಲ್ಲಿಸಿದಂಥ ಮುಖಂಡರ ಸ್ವಾಭಿಮಾನಕ್ಕೆ ಧಕ್ಕೆ ತಂದು ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರ್ತಕ್ಕಂಥದ್ದು ತಕ್ಕ ಪಾಠ ಆಗಿದೆ. ಮುಂದೆ ಚುನಾವಣೆಯಲ್ಲೂ ಸಹ ಇದು ನ್ಯಾಯಾಲಯ ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಿದ್ದಾರೆ. ಮುಂದೆ ಅವರು ಜನತಾ ನ್ಯಾಯಾಲಯಕ್ಕೆ ಹೋದಾಗ ಇವ್ರಿಗೆ ಮತ ಹಾಕಿದ್ರೆ ನಾಳೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವರ ಸ್ವಂತ ಲಾಭಕ್ಕಾಗಿ, ಸ್ವಂತ ಹಿತಾಸಕ್ತಿಗಾಗಿ ಅವರನ್ನು ನಮ್ಮ ಮತವನ್ನು
ಬೇರೆಯವರಿಗೆ ದಾರಿ ಎಳಿತಾರೆ, ಅವ್ರ ಸ್ವಇಚ್ಛೆಗೆ ಸ್ವಂತ ಲಾಭಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಜಾ ನ್ಯಾಯಾಲಯ ಅವ್ರನ್ನ ಜನತಾ ನ್ಯಾಯಾಲಯ ಅನರ್ಹಗೊಳಿಸ್ತಾರೆ. ಅವ್ರು ಚುನಾವಣೆಯಲ್ಲಿ ನಿಂತರೂ ಅವರು ಅನರ್ಹ ಆಗೇ ಆಗ್ತಾರೆ. ಆದರೆ ಬಿಜೆಪಿ ಬೆಂಬಲಿಸಿದ 6 ಮಂದಿ ಸದಸ್ಯರು ಅನರ್ಹರಾದ ಕಾರಣ ನಗರಸಭಾ ಸದಸ್ಯರ ಸಂಖ್ಯೆ ಚುನಾಯಿತ ಪ್ರತಿನಿಧಿಗಳು ಸೇರಿ 29ಕ್ಕೆ ಕುಸಿದಿದೆ. ಬಹುಮತಕ್ಕೆ 15 ಮತ ಅಗತ್ಯವಿದ್ದು ಪ್ರಸ್ತುತ ನಗರಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ 10 ಇದೆ. ಈವರೆಗೆ ಜೆಡಿಎಸ್ನ 2 ಸದಸ್ಯರ ಬೆಂಬಲವೂ ಇರುವ ಕಾರಣ ಒಟ್ಟು 12 ಸದಸ್ಯರು ಕಾಂಗ್ರೆಸ್ ಬೆಂಬಲಕ್ಕಿದ್ದಾರೆ. ಉಳಿದಂತೆ 2 ವಿಧಾನ ಪರಿಷತ್ ಸದಸ್ಯರು ಮತ್ತು ಶಾಸಕರ ಮತ ಸೇರಿ 15 ಮತಗಳಾಗಲಿದೆ. ಬಿಜೆಪಿ ಪರ 12 ಸದಸ್ಯರಿದ್ದು ಸಂಸದರ ಮತ ಸೇರಿ 13 ಮತಗಳನ್ನು ಬಿಜೆಪಿ ಹೊಂದಿದೆ. ಪ್ರಸ್ತುತ ಹಾಲಿ ಅಧ್ಯಕ್ಷ ಗಜೇಂದ್ರ ಅವರು ವಿಫಲವಾದರೆ ನಗರಸಭೆಯಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡುವುದು ಕಾಂಗ್ರೆಸ್ ತಂತ್ರವಾಗಿದೆ ಎಂದು ತಿಳಿದು ಬಂದಿದೆ. ಇದಕ್ಕೆ ಕಾರಣ ಪ್ರಸ್ತುತ ಅವಧಿ ತೀರಾ ಕಡಿಮೆ ಇದೆ. ಹಾಗಾಗಿ ಅಲ್ಪಾವಧಿಗೆ ಅಧ್ಯಕ್ಷರಾಗಲು ಕಾಂಗ್ರೆಸ್ನಲ್ಲಿ ಯಾರೂ ಸಿದ್ಧರಿಲ್ಲ ಎಂದು ಹೇಳಲಾಗುತ್ತಿದೆ. ಹಾಗಾಗಿ ಪ್ರಸ್ತುತ ಅಧ್ಯಕ್ಷರನ್ನ ಪದಚ್ಯುತಿಗೊಳಿಸಿ ನಗರಸಭೆಯಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡಿದರೆ ನಗರಸಭೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರ ನಡೆಸಿದಂತೆಯೇ ಎಂಬ ಬಲವಾದ ನಂಬಿಕೆ ಎಲ್ಲ ಸದಸ್ಯರಲ್ಲಿಯೂ ಇದ್ದು ಶತಾಯಗತಾಯ ಅಧ್ಯಕ್ಷರನ್ನು ಕೆಳಗಿಳಿಸಿ ಆಡಳಿತಾಧಿಕಾರಿ ನೇಮಕ ಮಾಡಿಸಲು ಅಗತ್ಯವಿರುವ ತಂತ್ರಗಳತ್ತ ಕಾಂಗ್ರೆಸ್ ಕಸರತ್ತು ನಡೆಸುತ್ತಿದೆ ಎನ್ನಲಾಗಿದೆ. ಆದರೆ ಇದಕ್ಕೆ ಪ್ರತಿತಂತ್ರ ಹೂಡಿರುವ ಬಿಜೆಪಿ ಪ್ರಸ್ತುತ ಆದೇಶಕ್ಕೆ ತಡೆಯಾಜ್ಞೆ ತರಲು ತೀವ್ರ ಕಸರತ್ತು ನಡೆಸುತ್ತಿದ್ದು ಈಗ ಯಾರ ಕೈ ಮೇಲಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ವಿಪ್ ಉಲ್ಲಂಘನೆ ಮಾಡಿದಂತಹ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತಹ ಕಾಂಗ್ರೆಸ್ ಚಿಹ್ನೆ ಬಿ ಫಾರಂ ತಗೊಂಡು ಕಾಂಗ್ರೆಸ್ ಚಿಹ್ನೆಯಿಂದ ಗೆದ್ದಂತಹ ನಗರಸಭೆ 6 ಸದಸ್ಯರು ಏನು 2ನೇ ಅವಧಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ವಿಪ್ ನಿರ್ದೇಶನ ಕಾಂಗ್ರೆಸ್ ಪಕ್ಷದ ನಿರ್ದೇಶನವನ್ನು ಉಲ್ಲಂಘನೆ ಮಾಡಿ ಸಚೇತಕಾದೇಶನ ಉಲ್ಲಂಘನೆ ಮಾಡಿ ಬಿಜೆಪಿಗೆ ಮತ ಕೊಟ್ಟಿರುವಂತಹದ್ದನ್ನು ಪ್ರಶ್ನೆ ಮಾಡಿ ಶ್ರೀಯುತ KN ಕೇಶವರೆಡ್ಡಿ ಅವರು ಜಿಲ್ಲಾ ಕಾಂಗ್ರೆಸ್ ಪ್ರೆಸಿಡೆಂಟು ಮತ್ತು ನಮ್ಮ ನೆಚ್ಚಿನ ಸದಸ್ಯರಾದಂತಹ ನಗರಸಭೆ ಸದಸ್ಯರಾದಂತಹ ಅಂಬರೀಷ್ ರವರು ಪ್ರಶ್ನೆ ಮಾಡಿ ಮೊಕದ್ದಮೆಯನ್ನು ಹೂಡಿದರು. ಮತ್ತು ಅಮರ್ನಾಥ್ ಅಂತ ಹೇಳಿ ಗೌರಿಬಿದನೂರಿನ ಒಬ್ಬ ಸದಸ್ಯ ಮತ್ತು KN ಕೇಶವರೆಡ್ಡಿ ಅವರು ಮೊಕದ್ದಮೆ ಹೂಡಿದರು. ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರ 6, ಗೌರಿಬಿದನೂರಿನ 2 ಸದಸ್ಯರ ಅನರ್ಹತೆಯನ್ನು ಅನರ್ಹ ಮಾಡಬೇಕು ಅಂತ ಹೇಳಿ ಮೊಕದ್ದಮೆ ಹಾಕಿದರು. ಸುದೀರ್ಘವಾದಂತಹ ವಿಚಾರಣೆ ನಡೆಸಿದಂತಹ ಜಿಲ್ಲಾ ನ್ಯಾಯಾಲಯ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ದಾಖಲೆಗಳನ್ನು ಪರಾಮರ್ಶಿಸಿ ಒಂದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಜಡ್ಜ್ಮೆಂಟ್ಗಳನ್ನು ಬಹಳ ಚೆನ್ನಾಗಿ ಉಲ್ಲೇಖ ಮಾಡ್ತಾ ಇದು ಒಂದು ಚಾರಿತ್ರಿಕವಾದಂತಹ ತೀರ್ಪನ್ನು ಕೊಟ್ಟಿದೆ. ಕುದುರೆ ವ್ಯಾಪಾರಕ್ಕೆ ಕಡಿವಾಣ ಹಾಕಿದೆ, ಪಕ್ಷಾಂತರ ನಿಷೇಧಿಗಳಿಗೆ ಛೀಮಾರಿ ಹಾಕಿದೆ. ಮುಂದೆ ಇನ್ನು ಮುಂದೆ ಯಾರಾದರೂ ಇಂತಹ ಪಕ್ಷಾಂತರ ನಿಷೇಧ ಕಾಯ್ದೆ ಪಕ್ಷಾಂತರಿಗಳಾದರೆ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನು ರವಾನಿಸಿದೆ. ಇದರಿಂದ ಅಂಬರೀಷ್ CTV ನ್ಯೂಸ್ ಚಿಕ್ಕಬಳ್ಳಾಪುರ.